ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಗೀತಾ ಅಡುಗೆ ಮನೆ. ಇಲ್ಲಿ ಇವತ್ತು ನಾನೊಂದು ಉಪ್ಪಿನಕಾಯಿ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಇಲ್ಲಿ ಇದನ್ನು ದದ್ಲಿಕಾಯಿ ಅಂತಾರೆ, ಏರಳೆಕಾಯಿ ಅಂತಾರೆ. ಇದರ ಉಪ್ಪಿನಕಾಯಿ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೆಲ್ಲ, ಅಚ್ಕಾರದ ಪುಡಿ, ಹುರ್ಕೊಂಡಿರೋ ಸಾಸಿವೆ, ಹುರ್ಕೊಂಡಿರೋ ಮೆಂತ್ಯ ಕಾಳು, ಇಲ್ಲಿ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಹಾಗೆಯೇ ಕರಿಬೇವು, ಬೆಳ್ಳುಳ್ಳಿ, ಅದನ್ನು ಕುದಿಸ್ಲಿಕ್ಕೆ ನೀರು ತೊಗೊಂಡಿದ್ದೀನಿ ಸ್ವಲ್ಪ. ಈಗ ಹೇಗೆ ಮಾಡೋದನ್ನು ತೋರಿಸೋಣ ಬನ್ನಿ. ನೋಡಿ, ಇಲ್ಲಿ ಒಲೆ ಮೇಲೆ ಒಂದು ಚಿಕ್ಕ ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ನೀರು ಹಾಕ್ತಾಯಿದ್ದೀನಿ. ಅವು ಸ್ವಲ್ಪ ಕುದಿ ಬರಲಿ. ನೋಡಿ ಫ್ರೆಂಡ್ಸ್, ಆ ನೀರು ಇಟ್ಕೊಂಡಿದ್ವಲ್ವ, ಅದಕ್ಕೆ ಇವಾಗ ಬೆಲ್ಲ ಹಾಕ್ತಾಯಿದ್ದೀನಿ. ಇದು ನಾವು ಇನ್ಸ್ಟೆಂಟಾಗಿ ಮಾಡ್ತಾ ಇರೋದು ಉಪ್ಪಿನಕಾಯಿ. ಇದನ್ನು ಇನ್ನೊಂದು ರೀತಿಯಲ್ಲಿಯೂ ಸಹ ಮಾಡ್ತಾರೆ. ಫಸ್ಟ್ ಡೇ ಅವನ್ನೆಲ್ಲ ಹೆಚ್ಚಿಬಿಟ್ಟು ಉಪ್ಪು ಹಾಕಿ ಇಡ್ತಾರೆ ಮಾಗಲಿಕ್ಕೆ. ಅದಕ್ಕೊಂದು 2-3 ದಿನ ಬಿಟ್ಟು ಆಮೇಲೆ ಒಗ್ಗರಣೆ ಹಾಕಿ ಕಲಿಸ್ತಾರೆ. ಹಾಗೂ ಮಾಡ್ಕೋಬೋದು. ನಮ್ಗೆ ಇವಾಗ ಬೇಕು ಅಂದರೆ ಇನ್ಸ್ಟೆಂಟಾಗಿ ಈ ಥರ ಮಾಡ್ಕೋಬೋದು. ಇವಾಗ ಈ ಥರ ಮಾಡಿದರೆ ಹಾಗೇ ಉಪ್ಪಿನಕಾಯಿ ತಿನ್ಬೋದು. ನೋಡಿ, ಅದು ಬೆಲ್ಲ ಕರಗಿದೆ. ಅದಕ್ಕೆ ಇವಾಗ ಹೆಚ್ಚಿಟ್ಕೊಂಡಿದ್ವಲ್ವ ಏರಳೆಕಾಯಿನ, ಅವನ್ನ ಹಾಕ್ಕೊಳ್ಳೋಣ. ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋನ, ಹೇಗೆ ಮಾಡ್ತೀನಿ ಅಂತ ಗೊತ್ತಾಗುತ್ತೆ. ನೋಡಿ, ಇವಾಗ ಹಾಕಿದ್ದೀವಲ್ವ, ಅದನ್ನು ಸ್ವಲ್ಪ ಕಲಸೋಣ. ಇದು ಇವಾಗ ಕುದಿಬೇಕು, ಚೆನ್ನಾಗಿ ಮೆತ್ತಗಾಗಬೇಕು. ಅದು ಅದೇ ಬೆಲ್ಲದ ನೀರಲ್ಲೇ ಕುದ್ದು ಮೆತ್ತಗಾಗುತ್ತೆ. ಅಷ್ಟರೊಳಗೆ ನಾವು ಹುರಿದಿರೋ ಮೆಂತ್ಯಕಾಳು, ಸಾಸಿವೆನ ಮಿಕ್ಸಿ ಮಾಡಿಕೊಂಡು ಬರೋಣ. ನೋಡಿ ಫ್ರೆಂಡ್ಸ್, ಸಾರಿ, ಆವಾಗಲೇ ಉಪ್ಪು ಹೇಳೋದನ್ನು ಮರ್ತುಬಿಟ್ಟೆ. ಸ್ವಲ್ಪ ಉಪ್ಪು ತೊಗೋಬೇಕು, ಅದಕ್ಕೆ ಎಷ್ಟು ಬೇಕಷ್ಟು. ಈಗ ಒಂದು ಮಿಕ್ಸಿ ಜಾರ್ ತೊಗೊಳ್ಳೋಣ. ಇಲ್ಲಿ ನೋಡಿ, ಹುರಿದಿರೋ ಸಾಸಿವೆನ ಹಾಕುತ್ತಾ ಇದ್ದೀನಿ. ಹುರಿದಿರೋ ಮೆಂತ್ಯಕಾಳು ಹಾಕ್ಕೊಂಡು ಇವಾಗ ಇದನ್ನು ಸಣ್ಣದಾಗಿ ರುಬ್ಕೊಂಡು ಬರೋಣ. ನೋಡಿ ಫ್ರೆಂಡ್ಸ್, ಇದು ನಾವೇನು ಒಂದು 10 ನಿಮಿಷ ಕುದಿಸ್ಕೊಂಡಿದ್ದೀವಿ. ಈಗ ಆಗಿದೆ. ಇದನ್ನು ತಕ್ಕೊಂಡು ಬಸ್ಕೊಳ್ಳೋಣ. ಇಲ್ಲಿ ನೋಡಿ, ನಾನೊಂದು ಈಗ ಜರಡೆ ಇಟ್ಕೊಂಡಿದ್ದೀನಿ. ಇದನ್ನೀಗ ಹಾಕ್ಕೊಳ್ಳಿ. ನೋಡಿ, ಇಲ್ಲಿ ಇವಾಗ ಒಲೆ ಮೇಲೆ ಒಂದು ಚಿಕ್ಕ ಬಾಣಲೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋಣ. ಹಾಗೆ ಕರಿಬೇವು ಸಹ ಹಾಕ್ಕೊತಾ ಇದ್ದೀನಿ. ಹಾಗೆ ಬೆಳ್ಳುಳ್ಳಿ ಸಹ ಹಾಕ್ಕೊತಾ ಇದ್ದೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ, ಪ್ಲೀಸ್ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ. ನೋಡಿ, ಇದೇನು ನಾವು ಬಸ್ಕೊಂಡಿದ್ವಲ್ವ ಏರಳೆಕಾಯಿ ಅಥವಾ ದದ್ಲಿಕಾಯಿ, ಅದನ್ನು ಇವಾಗ ಮತ್ತೆ ಇದೇ ಬೌಲಿಗೆ ಹಾಕ್ಕೊಳ್ಳೋಣ. ಅದಕ್ಕೆ ಇವಾಗ ಅಚ್ಕಾರದ ಪುಡಿ, ಇದು ಒಂದು 1.5 ಚಮಚದಷ್ಟು ತೊಗೊಂಡಿದ್ದೀನಿ. ಹಾಗೆ ಅದಕ್ಕೆ ತಕ್ಕಷ್ಟು ಉಪ್ಪು, ನೋಡಿ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಹಾಗೆಯೇ ನಾವು ಮಿಕ್ಸಿ ಮಾಡ್ಕೊಂಡಿದ್ವಲ್ವ ಸಾಸಿವೆ, ಹುರಿದಿದ್ದು ಸಾಸಿವೆ, ಹಾಗೆ ಹುರಿದಿದ್ದು ಮೆಂತ್ಯಕಾಳು, ಅದನ್ನು ಹಾಕ್ತಾಯಿದ್ದೀನಿ. ನೋಡಿ, ನಾವು ಬೆಲ್ಲದ ನೀರಿಗೆಲ್ಲ ಕುದಿಯಕ್ಕೆ ಹಾಕಿದ್ವಲ್ವ, ಅದನ್ನು ಇವಾಗ ಇದಕ್ಕೆ ಹಾಕ್ಕೋಬೇಕು.
ಇವಾಗ ಇದನ್ನು ಚೆನ್ನಾಗಿ ಕಲಸೋಣ. ಇದು ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋದು ಉಪ್ಪಿನಕಾಯಿ ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಖಂಡಿತ ಟ್ರೈ ಮಾಡಿ. ಹೇಗೆ ಬಂತು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ. ಇಲ್ಲಿ ನೋಡಿ, ಈ ಥರ ಕಲಿಸ್ಕೊಂಡಿದ್ದು ಆಗಿದೆ. ಇದಕ್ಕೆ ಇವಾಗ ನಾವೇನು ಒಗ್ಗರಣೆ ಮಾಡ್ಕೊಂಡಿದ್ವಲ್ವ ಅದನ್ನು ಹಾಕೊಳ್ಳೋಣ. ನೋಡಿ, ಒಗ್ಗರಣೆ ಮಾಡ್ಕೊಂಡಿದ್ವಲ್ವ ಅದನ್ನು ಇದಕ್ಕೆ ಹಾಕಿ ಕಲಸೋಣ. ಇದನ್ನು ನೀವು ಒಂದು 4ರಿಂದ 5 ದಿನ ಇಟ್ಕೊಂಡು ನೆಂಚ್ಕೊಳ್ಬೋದು. ಇಲ್ಲಿ ನೋಡಿ, ನಮ್ಮ ದದ್ದೆಕಾಯಿ ಅಥವಾ ಏರಳೆಕಾಯಿ ಉಪ್ಪಿನಕಾಯಿ ಆಲ್ಮೋಸ್ಟ್ ರೆಡಿ ಆಗಿದೆ. ಈಗ ಸರ್ವ್ ಮಾಡ್ತೀನಿ. ನೋಡಿ, ನಾನೊಂದು ಬಟ್ಲಿಗೆ ಹಾಕ್ತಾಯಿದ್ದೀನಿ. ನೀವು ಇದನ್ನು ಸ್ಟೀಲಲ್ಲ, ಒಂದು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕಿಟ್ಕೊಳ್ಳಿ. ಸ್ಟೀಲಿಂದಲ್ಲೆಲ್ಲ ಹಾಕ್ಬಿಡಿ. ನಾನೀಗ ಸರ್ವ್ ಮಾಡಲಿಕ್ಕೆ ಅಂತ ಹಾಕ್ತಾಯಿದ್ದೀನಿ. ನೋಡಿ, ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಮಾಡಿ ಮನೆಯಲ್ಲಿ ಏನೆಂದ್ರೆ ಅಂತೇಳಿ ಕಾಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ. ನೋಡಿ, ನಮ್ಮ ದದ್ದಲಿಕಾಯಿ ಉಪ್ಪಿನಕಾಯಿ ರೆಡಿಯಾಗಿದೆ. ಈ ಉಪ್ಪಿನಕಾಯಿ ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡೋ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನೊಂದು ಒಳ್ಳೆಯ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು.